ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಚೇತನ. ಓಕೆ ಮ್ಯಾಮ್, ಇದು ಎಷ್ಟನೇ ಕ್ಲಾಸ್ ಮ್ಯಾಮ್ ನೀವು ಅಟೆಂಡ್ ಮಾಡ್ತಾ ಇರೋದು? 7th. ಓಕೆ ಮ್ಯಾಮ್, 7th ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ. ನಿಮ್ಗೆ ಯಾವ ರೀತಿ ಅನಿಸ್ತಿದೆ ಕ್ಲಾಸ್ಗಳೆಲ್ಲ? ಇಷ್ಟು ದಿನ ಅಟೆಂಡ್ ಮಾಡಿರೋ ಕ್ಲಾಸ್ಗೂ ಈ ದಿನ ಅಟೆಂಡ್ ಮಾಡಿರೋ ಕ್ಲಾಸ್ಗೂ ಯಾವ ರೀತಿ ಡಿಫ್ರೆನ್ಸ್ ಅನಿಸ್ತಾ ಇದೆ? ಸರ್, ಪ್ರತಿ ಕ್ಲಾಸು ಡಿಫ್ರೆಂಟ್ ಏನೇ. ಅದು ಫಸ್ಟ್ ಟೈಮ್ ಬಂದಾಗ ನಾನು ಯಾರನ್ನು ಕೇಳ್ದೇನೆ ಬಂದಿದ್ದೆ. ಸೆಕೆಂಡ್ ಟೈಮ್ ನನ್ನ ಹಸ್ಬೆಂಡ್ ಎಲ್ಲ ಕರ್ಕೊಂಡ್ ಬಂದಿದ್ವಿ. ನಾವು ಅನ್ಕೊಂಡಿದ್ದು ಒಂದು ಅಚೀವ್ಮೆಂಟ್ ಆಗುತ್ತೆ 36 ಡೇಸ್ ವ್ರತ ಮಾಡಿದಾಗ. ಈಗ ಇನ್ನೊಂದು ಅಚೀವ್ ಮಾಡೋಕೆ ಅಂತ ಹೇಳಿ ಮತ್ತೆ ವ್ರತ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ. 45 ಡೇಸ್ ವ್ರತ ಮಾಡೋಣ ಅನ್ಕೊಂಡು ಅಷ್ಟೊತ್ತಿಗೆ ಇವತ್ತು ಗುರುಗಳು 36 ಡೇಸ್ ವ್ರತ ಹೇಳಿದ್ದಾರೆ. ಅದನ್ನ ಮಾಡ್ಬೇಕು, ಸೈಟ್ ತಗೋಬೇಕು, ಇಲ್ಲ ಯಾವ್ದೋ ಒಂದು ಅಸೆಟ್ಸ್ ಅಂತೂ ಖರೀದಿ ಮಾಡ್ಬೇಕು ಈ ಇಯರ್ ಎಂಡ್ ಒಳಗೆ ಅಂತ ಕ್ಲಿಯರ್ ಮಾಡ್ಕೊಂಡಿದೀವಿ ಸರ್. ಎಲ್ಲ ಆಗಿದೆ, ಗುರುಗಳು ಹೇಳ್ದಂಗೆ ಎಲ್ಲ ನಡೀತಿದೆ. ಖಂಡಿತ ಮ್ಯಾಮ್, ಆಗುತ್ತೆ ಅದು ಪ್ರತಿಯೊಂದು. ಓಕೆ ಮ್ಯಾಮ್, ಕ್ಲಾಸ್ ಅಟೆಂಡ್ ಮಾಡಿದಾರೆ. ಕ್ಲಾಸ್ ಅಲ್ಲಿ ಬಿಸ್ಕೆಟ್ ಅನ್ನೋ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಅವರು. ಬಿಸ್ಕೆಟ್ ಯಾರು ತಿಂತಿದ್ದೀರಾ, ಯಾರು ತಿನ್ಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಅದು ಯಾವ ರೀತಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದಾ? ಹಾ ಸರ್, ಬಿಸ್ಕೆಟ್ಸ್ ಅಂದ್ರೆ ನಾವ್ ಇಷ್ಟು ದಿನ ಅನ್ಕೊಂಡಂಗ್ ಇರ್ಲಿಲ್ಲ. ಇವಾಗ ತಿಂದಾಗ ಗೊತ್ತಾಯ್ತು ಬಿಸ್ಕೆಟ್ ಹೆಂಗ್ ತಿಂದೆ ಅಂತ. ಬಟ್ ಗುರುಗಳು ಕೊಟ್ಟಾಗ ಯಾವ್ದು ತಿನ್ನೋ ಅಂತ ಪರಿಸ್ಥಿತಿ ಇರ್ಲಿಲ್ಲ. ಯಾಕಂದ್ರೆ ತುಂಬಾ ದಿನಗಳಾಗ್ಬಿಟ್ಟಿತ್ತು. ಅಲ್ಲೇ ನವೆಂಬರ್ ಇಂದನೂ ನಾವು ಅವೆಲ್ಲವನ್ನು ಬಿಟ್ಬಿಟ್ಟಿದೀವಿ. ಮೊಬೈಲ್ಸ್, ಟಿವಿ ಇವೆಲ್ಲ ಹುಚ್ಚನ್ನು ಬಿಟ್ಟಿರೋದ್ರಿಂದ ನಾವ್ ಯಾವ್ದು ಯೂಸ್ ಆಗಿಲ್ಲ. ಬಟ್ ಮಕ್ಳು ಕೆಲವೊಂದ್ ಟೈಮ್ ಊಟ ಟೈಮ್ ಎಲ್ಲ ಬಹಳ ಹಠ ಮಾಡಿ ಈ ರಜದಲ್ಲಿ ಒಂಚೂರು ನಾವು ಅಡಿಟ್ ಆಗಿದ್ವಿ. ಒಂದೆರಡು ಬಿಸ್ಕೆಟ್ ತಿನ್ನೋ ಪರಿಸ್ಥಿತಿ ಬಂತು. ಇನ್ನೊಂದ್ಸತಿ ಆಗಲ್ಲ. ಓಕೆ ಮ್ಯಾಮ್, ನಿಮ್ ಪ್ರಕಾರ ಗುರುಜಿ ಬಗ್ಗೆ ಏನಾರು ಮಾತಾಡ್ಬೋದಾ? ಗುರುಜಿ ನಾನು ಹೋದ್ಸರಿನೂ ಹೇಳಿದ್ದೆ, ದೇವ್ರ ಸಮಾನನೇ, ನನಗ್ ತಂದೆ ಸಮಾನನೇ. ಅವ್ರು ಹೇಳ್ಕೊಟ್ಟಿದ್ದು ಎಲ್ಲಾದ್ರಲ್ಲೂ. ಈ ಕ್ಲಾಸ್ ಅಟೆಂಡ್ ಮಾಡಿ ನಿಮ್ಮ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹಾ ಸರ್, ಹೈನುಗಾರಿಕೆ ಇದೆ ನಮ್ದು. ಹೈನುಗಾರಿಕೆ. ಹೌದು, ಬಿಸ್ನೆಸ್ ಯಾವ ರೀತಿ ರನ್ ಮಾಡ್ತೀರಾ ಅಂತ ಹೇಳ್ಬೋದು ಸ್ವಲ್ಪ? ಸರ್, ಗುರುಗಳು ಹೇಳಿದ್ರಲ್ಲಿ ಕೆಲವೊಂದನ್ನ ಅದ್ರ ಮೇಲೆ ಅಡಾಪ್ಟ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ನಡೀತಿದೆ. ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ ವ್ಯಾಪಾರಕ್ಕೆ ಹೋಗ್ಬೇಕಾರೆಲ್ಲ ಮನೇಲಿ ಡೋರಿಗೆ ನಮಸ್ಕಾರ ಮಾಡೋದಿರ್ಬೋದು, ಪ್ರತಿಯೊಂದು ಅಫರ್ಮೇಶನ್ ಮಾಡೋದ್ರಿಂದ ಅವ್ರು ಯಾವಾಗ್ಲೂ ಹೇಳ್ತಾರೆ ನನ್ಗೆಲ್ಲ ಚೆನ್ನಾಗಾಗಿದೆ, ಒಳ್ಳೇದಾಗ್ತಾ ಇದೆ. ನಾನಿವತ್ತು ಬರೋ ಸ್ಥಿತಿಯಲ್ಲೇ ಇರ್ಲಿಲ್ಲ. 4 ಡೇಸ್ ಇಂದ ಬಿಸಿ ಆದ್ರೂ ಇವತ್ತು ನಮ್ಮನೆ ನನ್ಗಾಗಲ್ಲ, ಅವರು ಸಂತೆಗೆಲ್ಲ ಹೋಗ್ಲಿಲ್ಲ, ನೀನಾದ್ರೂ ಹೋಗ್ಲೇಬೇಕು ಅಂತ ಕಳಿಸ್ಕೊಡ್ತೀವಿ. ಖುಷಿ ಮ್ಯಾಮ್, ತುಂಬಾ ಖುಷಿ ಆಯ್ತು ಸರ್. ಓಕೆ ಮ್ಯಾಮ್, ಆಗಸ್ಟ್ 9ನೇ ತಾರೀಕು ನಮ್ದು ಗುರುಜಿ ಅವರು ಸ್ಪೆಷಲ್ ವರ್ಕ್ಶಾಪ್ ನಡೆಸ್ತಾ ಇದ್ದಾರೆ. ಅದಕ್ಕೆ ಅಟೆಂಡ್ ಮಾಡ್ತಿದ್ದೀರಾ? ಬರ್ತೀವಿ ಸರ್. ಯಾವ್ದೇ ಸ್ಪೆಷಲ್ ಅಟೆಂಡ್ ಮಾಡಿರೋದು ಇಲ್ಲಿವರೆಗೂ ಬಿಟ್ಟಿಲ್ಲ. ಜನವರಿಲೂ ಅಟೆಂಡ್ ಮಾಡಿದ್ವಿ. ಹಂಗಾಗಿ ಬರ್ತಾ ಇರ್ತೀವಿ. ಯಾವ ಕ್ಲಾಸ್ ಮಿಸ್ ಮಾಡಿಲ್ಲ. ಒಬ್ರೊಳಗೊಬ್ರು ಬರ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು.